ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್. ನಾನಿವತ್ತು ಒಂದು ಸಿಂಪಲ್ ಆಗಿರುವ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನಿಂದ ಒಂದು ಲಡ್ಡು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಲಡ್ಡು ರೆಡಿ ಆಗುತ್ತೆ. ನೋಡಿ, ನಾನೊಂದು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು 4. ಈ ಥರ ಚುಕ್ಕಿ ಬಂದಿರೋದು ತೊಗೊಳ್ಳಿ, ತುಂಬ ಹಣ್ಣಾಗಿರೋದು ಚೆನ್ನಾಗಿ ಬರುತ್ತೆ. ಓಕೆ, ನಾನು ಇದನ್ನೆಲ್ಲ ಸಿಪ್ಪೆ ಎಲ್ಲ ಸುಲಿದು ಸ್ನ್ಯಾಶ್ ಮಾಡ್ಕೊಳ್ಬೇಕು. ಈಗ ಸಿಪ್ಪೆಲ್ಲ ಸುಲಿದಾಗಿದೆ. ಈ ಥರ ಸ್ನ್ಯಾಶ್ ಮಾಡ್ಕೊಳ್ಳಿ ಒಂದು ಸ್ಪೂನ್ನಿಂದ. ಚೆನ್ನಾಗಿ ಗಂಟೇನಿರಬಾರ್ದು, ಅದಕ್ಕೆ ತುಂಬ ಹಣ್ಣಾಗಿರೋದು ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲನೂ ಸ್ನ್ಯಾಶ್ ಮಾಡ್ಕೊಳ್ಳಿ. ಸ್ನ್ಯಾಶ್ ಮಾಡ್ಕೊಂಡೆಲ್ಲ ಆದಮೇಲೆ ಪಕ್ಕಕ್ಕಿಟ್ಬಿಡಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಮೊದಲು ನಾನು ಸ್ವಲ್ಪ ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಗೋಡಂಬಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ಇದೆಲ್ಲ ಹುರಿದೆಲ್ಲ ಆದಮೇಲೆ ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ಈಗ ಅಲ್ಲಿ ಉಳಿದಿರೋ ತುಪ್ಪ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಯೂಸ್ ಮಾಡಲ್ಲ, ಡ್ರೈ ಫ್ರೂಟ್ಸು ಯೂಸ್ ಮಾಡಲ್ಲ ಅಂತ ಹೇಳಿದರೆ ಎರಡೂ ಬೇಡ. ಬರೀ ಬಾಣಲಿಗೆ 1 ಕಪ್ಪಿನಷ್ಟು ಡೆಸಿಕೇಟೆಡ್ ಕೊಕೊನಟ್ಟನ್ನು ಹಾಕಿ ಹುರ್ಕೋಬೇಕು. ಡೆಸಿಕೇಟೆಡ್ ಕೊಕೊನಟ್ ಇಲ್ಲ ಅಂತ ಹೇಳಿದರೆ ಕೊಬ್ಬರಿನ ಸಣ್ಣದಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಪೌಡರ್ ಥರ ಆಗುತ್ತೆ, ಅದನ್ನೇ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಅದನ್ನ ಒಂದು 10 ಮಿನಿಟ್ಸ್ ಆಗೋಷ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಹಾಕಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ 10 ಮಿನಿಟ್ಸ್ ಆಗಿದೆ. ನಾನು ಇದಕ್ಕೆ ಬನಾನಾ ಸ್ನ್ಯಾಶ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಹೀಗೆ ಬೇಯಿಸ್ತಾ ಬನ್ನಿ. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂತ ಹೇಳಿದರೆ ಬೆಲ್ಲ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಬೆಲ್ಲದಲ್ಲೂ ಸಹ. ಈಗ ಸಕ್ಕರೆ ಎಲ್ಲ ಕರಗಿ ಈ ಥರ ಪಾಕ ಬಿಡ್ತಾ ಇದೆ. ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೋತಾ ಬನ್ನಿ, ಅದು ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಇದಕ್ಕೆ ಒಂಚೂರು ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬೇಯಿಸ್ತಾ ಬನ್ನಿ. ಒಂದು 20 ನಿಮಿಷ ತನಕ ಬೇಯಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಈ ಹದಕ್ಕೆ ಬಂದಮೇಲೆ ನಾವು ಹುರಿದಿಟ್ಟಿರುವ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ತಳ ಎಲ್ಲ ಬಿಡುತ್ತೆ ನೋಡಿ, ಒಂಚೂರು ಅಂಟ್ಕೋತಾ ಇಲ್ಲ. ತುಪ್ಪ ಹಾಕಿಲ್ಲ ಅಂದ್ರೂ ಅದು ಅಂಟೋದೇನಿಲ್ಲ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ಥರ ಗಟ್ಟಿ ಆಗ್ತಾ ಬರಬೇಕು. ನಮಗೆ ಲಡ್ಡು ಕಟ್ಟೋ ಅಷ್ಟು ಹದಕ್ಕೆ ಬಂದರೆ ಸಾಕು. ನೋಡಿ, ಈಗ ಆಲ್ಮೋಸ್ಟ್ ಲಡ್ಡು ಕಟ್ಟಬಹುದು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಳ್ಳಿ. ಬಿಸಿ ಕಟ್ಟಲಿಕ್ಕೆ ಅಭ್ಯಾಸ ಇದ್ದರೆ ಬಿಸಿನೂ ಕಟ್ಬೋದು, ಇಲ್ಲ ಆರಿ ಆದಮೇಲೆ ಕಟ್ತೀನಿ ಅಂದರೂ ಆಗಲೂ ಕಟ್ಬೋದು. ಈ ಥರ ಸ್ವಲ್ಪ ತಗೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಟೈಟಾಗಿ ಕಟ್ಕೊಳ್ಳಿ. ಈಗ ಆ ಲಡ್ಡುನ ಕೊಕೊನಟ್ ಪೌಡರ್ಗೆ ಹಾಕಿ ಈ ಥರ ಕುಡಿಸ್ಕೊಳ್ಳಿ. ಈಗ ಲಡ್ಡು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆಲ್ಲ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಬೇಗನೂ ಮಾಡ್ಕೋಬೋದು, ಹೆಲ್ದಿನೂ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ಲಡ್ಡು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.